ಇನ್ನು ಲೋಕಸಭೆ ಚುನಾವಣೆಗೆ 3 ಕ್ಷೇತ್ರಗಳಲ್ಲಿ ಜೆಡಿಎಸ್ನ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾರೆ. ಹಾಸನ, ಮಂಡ್ಯ, ಕೋಲಾರದಲ್ಲಿ ನಮ್ಮ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾರೆ. ಕೋರ್ ಕಮಿಟಿ ಸಭೆ ಬಳಿಕ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಒಟ್ಟು 3 ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾರೆ ಅಂತ ಕೋರ್ ಕಮಿಟಿ ಸಭೆ ಬಳಿಕ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಯಾವ ಗೊಂದಲವೂ ಇಲ್ಲ. ನಾನೀಗಾಗಲೇ ಹೇಳಿದ್ದೇನೆ, 3 ಕ್ಷೇತ್ರದಲ್ಲಿ ಜನತಾದಳದ ಅಭ್ಯರ್ಥಿಗಳು ಚುನಾವಣೆ ನಿಲ್ತಾ ಇದ್ದೇವೆ. ಹಾಸನ, ಮಂಡ್ಯ ಮತ್ತೆ ಕೋಲಾರ. ಯಾವ ಗೊಂದಲವೂ ಇಲ್ಲ. ನಾನೀಗಾಗಲೇ ಹೇಳಿದ್ದೇನೆ, 3 ಕ್ಷೇತ್ರದಲ್ಲಿ ಜನತಾದಳದ ಅಭ್ಯರ್ಥಿಗಳು ಚುನಾವಣೆ ನಿಲ್ತಾ ಇದ್ದೇವೆ. ಹಾಸನ, ಮಂಡ್ಯ ಮತ್ತೆ ಕೋಲಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಲ್.ಎನ್. ಸ್ವಾಮಿ, ಈವರೆಗೆ ಎಲ್ಲವೂ ಸುಸೂತ್ರವಾಗಿತ್ತು. ಆದರೆ ಎಲ್ಲೋ ಒಂದೆಡೆ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನ ಕೇಳಿದಾಗ ಏನಿಲ್ಲ ಅಂತ ಹೇಳ್ತಾನೆ, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನುವಂತಹ ವಿಷಯವನ್ನ ಏನಾದರೂ ಬಿಚ್ಚಿಟ್ರ? ಅದೇ ರೀತಿಯಾಗಿ ಒಂದು ವೇಳೆ ಈ ಕಾದು ನೋಡುವಂತಹ ತಂತ್ರ ಬಳಿಕ ಎಷ್ಟು ಸೀಟ್ಗಳ ಒಂದು ಅನುಮಾನವನ್ನು ಇಟ್ಕೊಂಡಿದ್ದಾರೆ, ಎಷ್ಟು ನಿರೀಕ್ಷೆ ಮಾಡ್ತಾ ಇದ್ದಾರೆ, ಸಿಗದೇ ಇದ್ದಾಗ ಮೈತ್ರಿ ಮೇಲೆ ಏನಾದರೂ ಎಫೆಕ್ಟ್ ಆಗಬಹುದಾ ಅಂತ? ಸಂತೋಷ್, ಒಂದಂತೂ ಬಿಜೆಪಿ ಮೈತ್ರಿಯ ಬಳಿಕ ಚುನಾವಣೆ ವಿಚಾರದಲ್ಲಿ, ಅಂದ್ರೆ ಚುನಾವಣೆ ಪ್ರಚಾರ ವಿಚಾರದಲ್ಲಿ ಒಂದಿಷ್ಟು ಅಸಮಾಧಾನ ಇರುವ ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ. ಇದಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಸ್ಪಷ್ಟನೆ ಕೊಟ್ಟಿರುವಂತದ್ದು. ಮೈತ್ರಿ ಆಗಿದೆ, ಕ್ಷೇತ್ರ ಹೊಂದಾಣಿಕೆ ಅಂತಿಮ ಹಂತದಲ್ಲಿದೆ. ಇಂತಹ ಸಮಯದಲ್ಲಿ ನಮ್ಮ ನಾಯಕರನ್ನಾಗ್ಲಿ ಕಾರ್ಯಕರ್ತರನ್ನಾಗ್ಲಿ ಎಲ್ಲೂ ಕೂಡ ಚುನಾವಣಾ ಪ್ರಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಂದಾಣಿಕೆ ಮಾಡ್ಕೊಳ್ಳೋದಾಗ್ಲಿ ಅಥವಾ ಚುನಾವಣಾ ಪ್ರಚಾರಕ್ಕೆ ಬಳಕೆ ಮಾಡ್ಕೊಳ್ತಾ ಇಲ್ಲ ಅನ್ನೋದು ಕೂಡ ಇವತ್ತು ಪ್ರಮುಖವಾಗಿ ಜೆಡಿಎಸ್ನ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗಿರುವಂತ ಒಂದು ವಿಚಾರ. ಈ ವಿಚಾರವನ್ನ ಹೈಕಮಾಂಡ್ ನಾಯಕರಿಗೂ ತಲುಪಿಸಬೇಕು. ಯಾರೇ ಬಂದರೂ ಕೂಡ, ಅಂದ್ರೆ ಬಿಜೆಪಿ ವರಿಷ್ಠರು ದೆಹಲಿಯಿಂದ ಯಾರೇ ಬಂದರೂ ಕೂಡ ನಮಗೆ ಯಾವುದೇ ಒಂದು ಆಹ್ವಾನ ಆಗಲಿ ಸಿಗ್ತಾ ಇಲ್ಲ, ಕಾರ್ಯಕ್ರಮಕ್ಕೂ ಕೂಡ ನಮ್ಮನ್ನು ಆಹ್ವಾನ ಮಾಡ್ತಾ ಇಲ್ಲ, ಚುನಾವಣಾ ಪ್ರಚಾರದಲ್ಲೂ ಕೂಡ ನಮ್ಮನ್ನು ಬಳಸ್ಕೊಳ್ತಾ ಇಲ್ಲ, ಕಡೆಗಣಿಸಲಾಗ್ತಾ ಇದೆ ಎಂಬ ಅಸಮಾಧಾನವನ್ನ ನಾಯಕರು ನೇರವಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಮುಂದೆ ಅವರ ಇರಿಸಿರುವಂಥದ್ದು. ಜೊತೆಗೆ ಸಾಕಷ್ಟು ಬೆಂಬಲ ಇದೆ, ಸಾಕಷ್ಟು ನಮಗೂ ಕೂಡ ಒಂದು ಶಕ್ತಿ ಇದೆ. ಅಂದ್ರೆ ಹಲವು ಕ್ಷೇತ್ರಗಳಲ್ಲಿ, ಸುಮಾರು 18 ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷದ ಪ್ರಾಬಲ್ಯವೂ ಇದೆ. ಅಲ್ಲಿ ಒಂದು 3% ಅಷ್ಟು ಮತಗಳು ಬಿಜೆಪಿಗೆ ಸಿಕ್ಕಿದ್ರೆ ಆ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಸುಲಭವಾಗಿ ಗೆಲ್ತಾರೆ. ಇಂಥ ಸಮಯದಲ್ಲಿ ನಮ್ಮನ್ನ ಯಾಕೆ ಕಡೆಗಣಿಸ್ತಾ ಇದ್ದಾರೆ ಅನ್ನೋದು ಕೂಡ ಜೆಡಿಎಸ್ ನಾಯಕರ ಒಂದು ಅಸಮಾಧಾನಕ್ಕೆ ಕಾರಣ. ಇದಕ್ಕೆ ಕುಮಾರಸ್ವಾಮಿಯವರು ಕೂಡ ತಲೆ ತೂಗಿರುವಂಥದ್ದು. ಅಂದ್ರೆ ಮೈತ್ರಿ ಆದ ಬಳಿಕ ಒಂದಿಷ್ಟು ನಮ್ಮನ್ನ ಕಡೆಗಣಿಸ್ಕೊತಾ ಇದ್ದಾರೆ. ಅಂದ್ರೆ ಎಲ್ಲೂ ಕೂಡ ನಮ್ಮ ನಾಯಕರನ್ನ ಕರೆಯುತ್ತಾ ಇಲ್ಲ, ಹೊಂದಾಣಿಕೆ ಮಾಡಿಕೊಂಡು ಆ ನಂತರ ಪ್ರಚಾರಕ್ಕೂ ಕೂಡ ನಮ್ಮನ್ನ ಆಹ್ವಾನ ಮಾಡ್ತಾ ಇಲ್ಲ ಎಂಬ ವಿಚಾರಕ್ಕೆ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆ ನೀಡಿರುವಂಥದ್ದು. ಅಂದ್ರೆ ಈಗಾಗಲೇ ಹೈಕಮಾಂಡ್ ನಾಯಕರ ಜೊತೆ ನಾವು ಮಾತನಾಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲೂ ಇದನ್ನ ಹೈಕಮಾಂಡ್ ನಾಯಕರ ಗಮನಕ್ಕೂ ತರ್ತೀವಿ. ಅಂದ್ರೆ ಏನು ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆ ಪ್ರಚಾರದಲ್ಲಿ ಒಂದಾಗಿ ಹೋಗಬೇಕು ಅನ್ನೋ ವಿಚಾರವನ್ನ ನಾವು ಹೈಕಮಾಂಡ್ ಗಮನಕ್ಕೂ ತರ್ತೀವಿ. ಅವ್ರಿಗೂ ಗೊತ್ತಾಗಬೇಕು ನಮ್ಮ ಈಗ ವಸ್ತುಸ್ಥಿತಿ ಏನಿದೆ ಅನ್ನೋದು ಅವ್ರಿಗೂ ಗೊತ್ತಾಗಬೇಕು. ಜೊತೆಗೆ ರಾಜ್ಯದಲ್ಲಿ ನಮ್ಮದೇ ಆದಂತಹ ಒಂದು ಶಕ್ತಿ ಇದೆ, ಈ ಶಕ್ತಿಯ ವಿಚಾರವೂ ಕೂಡ ಹೈಕಮಾಂಡ್ ಗಮನಕ್ಕೆ ತಲುಪಿಸಬೇಕಾಗಿದೆ ಎಂಬ ಮಾಹಿತಿಯನ್ನ ತಿಳಿಸಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ಈಗಾಗಲೇ ಜೆಡಿಎಸ್ ಹಾಗೂ ಬಿಜೆಪಿ ಚುನಾವಣೆ ಮೈತ್ರಿ ಚುನಾವಣೆ ಹಾಗೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಆದ್ರೆ ಮಂಡ್ಯ ಹಾಗೂ ಹಾಸನ, ಕೋಲಾರ ವಿಚಾರದಲ್ಲಿ ಸಾಕಷ್ಟು ಇನ್ನೂ ಕೂಡ ಯಾವುದೇ ಒಂದು ಸ್ಪಷ್ಟವಾದ ಅಧಿಕೃತವಾದ ಘೋಷಣೆ ಆಗ್ತಾ ಇಲ್ಲ. ಅಂದ್ರೆ ಹಾಸನದಲ್ಲಿ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಒಂದು ಸ್ಪರ್ಧೆ ಸಾಕಷ್ಟು ಸಿದ್ಧತೆ ಆಗ್ತಾ ಇದೆ. ಆದ್ರೆ ಮಂಡ್ಯದಲ್ಲಿ ಅಭ್ಯರ್ಥಿಗಳನ್ನ ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಆಗ್ತಾ ಇಲ್ಲ. ಇನ್ನ ಕೋಲಾರ ವಿಚಾರ ಕೂಡ ಸಾಕಷ್ಟು ಒಂದು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಹಾಗಾಗಿ ಈ 3 ಕ್ಷೇತ್ರಗಳು ಜೆಡಿಎಸ್ಗೆ ಫಿಕ್ಸ್ ಅನ್ನೋದು ಕೂಡ ಮತ್ತೆ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಅಂದ್ರೆ ಇಲ್ಲ ಕೂಡ ಒಂದಿಷ್ಟು ಅಸಮಾಧಾನಗಳು ಇರೋದು ಮೇಲ್ನೋಟಕ್ಕೆ ನೋಡುವಂತ ಆಗಿರುವಂತದ್ದು. ಅಂದ್ರೆ ಏನು 3 ಕ್ಷೇತ್ರಗಳನ್ನ 2 ಕ್ಷೇತ್ರಗಳನ್ನ ನಾವು ಪಡ್ಕೊಳ್ಳೋದಕ್ಕೆ ಇವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಬೇಕಿತ್ತ, ಮೈತ್ರಿ ಮಾಡ್ಕೊಳ್ಬೇಕಿತ್ತ ಎಂಬ ವಿಚಾರವನ್ನ ಹೇಳಿರುವಂತದ್ದು. ಅಂದ್ರೆ ನಾವು ಸಾಕಷ್ಟು ಒಂದು 8-10 ಕ್ಷೇತ್ರಗಳನ್ನ ನಾವು ಕೇಳಿಲ್ಲ. ನಮ್ಮ ಪ್ರಾಬಲ್ಯ, ನಮ್ಮ ಶಕ್ತಿ ಎಲ್ಲಿದೆ ಅಂತ ಕ್ಷೇತ್ರಗಳನ್ನ ಕೇಳಿದೀವಿ. ನಾವು ಈ 3 ಕ್ಷೇತ್ರಗಳು ನಮಗೆ ಸಿಗುತ್ತೆ ಅಂತ ನಂಬಿಕೆ ಇದೆ. ಅದೇ ಅಧಿಕೃತವಾಗುವವರೆಗೂ ನಾನು ಯಾವುದೇ ಒಂದು ಘೋಷಣೆ ಮಾಡಲ್ಲ ಎಂಬುದನ್ನು ಕೂಡ ಹೇಳಿರುವಂತದ್ದು. ಅಂದ್ರೆ ಒಟ್ಟಾರೆಯಾಗಿ ಸಂತೋಷ್, ಇಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಚುನಾವಣಾ ಪ್ರಚಾರದ ವಿಚಾರವಾಗಿ ಒಂದಿಷ್ಟು ಅಸಮಾಧಾನಗಳು
ಇರೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗಿರುವಂತದ್ದು. Okay. ಇದಕ್ಕೆ ಜೆಡಿಎಸ್ ನಾಯಕರು ಕೂಡ ಹೇಳಿರುವಂತದ್ದು ಅಂದ್ರೆ ಮುಂದೆ ಯಾವುದೇ ಒಂದು ಇದರಿಂದ ಸಾಧಕ ಬಾಧಕಗಳಿಂದ ತೊಂದರೆ ಆದಂತ ಸಂದರ್ಭದಲ್ಲಿ ಅದಕ್ಕೆ ಅವರೇ ಹೊಣೆಯಾಗಿರ್ತಾರೆ, ನಾವು ಜವಾಬ್ದಾರರಲ್ಲ. ಚುನಾವಣೆ ಪ್ರಚಾರದ ವಿಚಾರದಲ್ಲಿ ನಮ್ಮನ್ನ ಸಂಪೂರ್ಣವಾಗಿ ಕಡೆಗಣಿಸಲಾಗ್ತಾ ಇದೆ. ದೆಹಲಿಯಿಂದ ವರಿಷ್ಠರು ಬಂದ ಸಂದರ್ಭದಲ್ಲೂ ಕೂಡ ನಮಗೆ ಅಧಿಕೃತವಾಗಿ ಆಹ್ವಾನ ಕೊಡ್ತಾ ಇಲ್ಲ. ಒಟ್ಟಾಗಿ ಯಾವ ರೀತಿ ಪ್ರಚಾರ ಮಾಡಬೇಕು ಅನ್ನೋದು ಕೂಡ ಇನ್ನೂ ನಮ್ಮ ಜೊತೆ ಚರ್ಚೆ ಆಗಿಲ್ಲ. ಅಂದ್ರೆ ಒಟ್ಟಾರೆಯಾಗಿ ಇವತ್ತಿನ ಸಭೆ ಕೋರ್ ಕಮಿಟಿ ಸಭೆಯಲ್ಲಿ ಬಿಜೆಪಿ ನಾಯಕರ ಒಂದು ನಡೆಗೆ ಸಾಕಷ್ಟು ವಿರೋಧ ವ್ಯಕ್ತವಾಗಿರೋದು ಕೂಡ ಕಂಡುಬಂದಿರುವಂತದ್ದು. ಸಂತೋಷ್, ಧನ್ಯವಾದಗಳು ಎಲ್ ಎನ್ ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ.